ಎಲ್ರಿಗೂ ನಮಸ್ತೆ. ವೇದಿಕೆ ಮೇಲಿರುವ ಗಣ್ಯರಿಗೆ, ಗುರುಗಳಿಗೆ, ಆಮೇಲೆ ಮಾಧ್ಯಮ ಮಿತ್ರರಿಗೆ. ನಸಾಬ್ ನನಗೆ ಫಸ್ಟ್ ಗೊತ್ತಾಗಿಲ್ಲ ಈ ಅಂದರೆ ಈ ಟೈಟ್ಲ್ ಏನು ಒಂಥರ ಹಿಂದಿ ವರ್ಡ್ ಥರ ಇದೆಯಲ್ಲ ಅಂತ. ಆಮೇಲೆ ಶೂಟಿಂಗ್ನಲ್ಲಿ ಹೋದಾಗ ಸರ್ ಹೇಳಿದಾಗ ಗೊತ್ತಾಯಿತು. ಇದರಲ್ಲಿ ಉಮ್ಲಪ್ಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 45 ಡಿಗ್ರಿ ಇರಬೇಕಲ್ಲ, 42 ಡಿಗ್ರಿ. ಯಾಕಂದರೆ ನಾವು ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿ, ಸಕಲೇಶ್ಪುರದಲ್ಲಿ ಚಿಲ್ಡ್ ವೆದರಲ್ಲಿ ಶೂಟಿಂಗ್ ಮಾಡಿ ಹೊಸ್ದಾಗಿ ಹೋದೆ. ಅಲ್ಲಿ ಗೊತ್ತಿಲ್ಲ, ಆರಾಮಾಗಿದ್ವಿ ನಾವು ಶೂಟಿಂಗಲ್ಲಿ. ಅಲ್ಲಿ ಗಾಡಿ ಇಡೋದು ಬಂದು ನೋಡ್ತೀನಿ, ಬಿಸಿಲು ಕಾಲಿಡಕ್ಕೆ ಆಗ್ತಾಯಿಲ್ಲ. 2 ನಿಮಿಷಕ್ಕೆ ಸುಸ್ತು, ಅಯ್ಯೋ ಆಗ್ತಾಯಿಲ್ಲ, ಯಾಕಂದ್ರೆ ಪಿಕ್ಚರ್ ಒಪ್ಕೊಂಡೆ ಅನ್ನೋ ರೀತಿ ಫಸ್ಟ್ ಅನ್ನಿಸ್ಬಿಡ್ತು. ಆಮೇಲೆ ನೋಡ್ತಾ ಯಾಕಂದರೆ ನಮ್ಮ ತಂದೆಯವರು ಭಾಳಷ್ಟು ಉತ್ತರ ಕರ್ನಾಟಕದಲ್ಲಿ ಡ್ರಾಮಾಗಳು ಆಮೇಲೆ ಸಿನಿಮಾಗಳು ಮಾಡಿದ್ದಾರೆ. ಅವ್ರು ಎಷ್ಟು ಮಾಡಿರುವಾಗ ನಾನು ಏನು ಇದಕ್ಕೆಲ್ಲ ಇಷ್ಟ ಬೇಡ, ಆಯಿತು ಇದೊಂಥರ ಚಾಲೆಂಜ್. ಯಾಕಂದರೆ ಒಬ್ಬ ಕಲಾವಿದರಾಗಿ ಎಕ್ಸ್ಪ್ಲೋರ್ ಮಾಡಬೇಕಂತೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಏನೇ ಇದ್ರು. ಆಮೇಲೆ ಮಾಡ್ತಾ 1 ಡೇ 2 ಡೇ ಚೂರು ಕಷ್ಟ ಆಯಿತು. ಆಮೇಲೆ ಅಡ್ಜಸ್ಟ್ ಆಗೋಯ್ತು. ನಾನು ಅಲ್ಲೇ ಕೇಳ್ತಿದ್ದೆ ಕೀರ್ತಿ ಅವರೆಲ್ಲ, ಈ ಮನೇಲಿ ರೊಟ್ಟಿ ಎಲ್ಲಾದರೂ ಸಿಗುತ್ತಾ, ನನಗೆ ಖಡಕ್ ರೊಟ್ಟಿ ಬೇಕು, ಆ ರೀತಿ ಈ ರೀತಿ ಅಂತ. ಯಾಕಂದರೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಯ ಶೈಲಿಯ ಊಟ ಮಾಡಬೇಕು, ಚೆನ್ನಾಗಿರುತ್ತೆ ಅಂತ. ಆಮೇಲೆ ಥ್ರೂಔಟ್ ನಾವು ಏನು ಆ ಒಂದು ಕ್ಯಾರೆಕ್ಟ್ರಲ್ಲಿ ಇಳಿದಾಗ ನಾವೊಂಥರ ಪ್ರಕಾಶ್ ಸರ್ ಆಗಲಿ, ವಿಜಯಕಾಶಿ ಸರ್ ಆಗಲಿ, ಶೋಭರಾಜ್ ಸರು, ಆಮೇಲೆ ಕೀರ್ತಿಯವರು, ನಾವೊಂಥರ ಆ ಕ್ಯಾರೆಕ್ಟ್ರಲ್ಲಿ ಯಾವ ರೀತಿ ಇದ್ವೋ ನಾವಲ್ಲೂ ಅದೇ ರೀತಿ ಇರ್ತಿದ್ವಿ. ಅನ್ನೆಸೆಸರಿ ಮಾತಿಲ್ಲ ಸಿನಿಮಾ ಬಗ್ಗೆನೇ. ಯಾಕಂದರೆ ನಮಗೆ ಭಾಷೆ ಒಂಥರ ಹೊಸ ಥರ ಇತ್ತು. ಇದು ಉತ್ತರ ಕರ್ನಾಟಕದ ಭಾಷೆ. ಸಡನ್ನಾಗೆ ನಮಗೆ ಟೇಕಲ್ಲಿ ಈ ಟಂಗ್ ಟ್ವಿಸ್ಟ್ ಆಗೋದು, ಆಮೇಲೆ ಅಭ್ಯಾಸ ಆಗೋದು. ಯಾಕಂದರೆ ಕಾಶಿ ಸರ್ ಇನ್ಫ್ಯಾಕ್ಟ್ ನಮ್ಮ ತಂದೆ ನಿರ್ದೇಶನದ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಸಂಗ್ಯಾಬಾಳಿ ಅಂತ. ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ನಿಜವಾಗ್ಲೂ ನನಗೆ ಪುಣ್ಯ ಅಂತ. ಹಿರಿಯ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿರೋಂಥದ್ದು ಅದೊಂದು ಭಾಗ್ಯ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಕೀರ್ತಿ ಅವರು ಅಷ್ಟೇ, ಬಿಗಿನಿಂಗು ನಾವು ಅಲ್ಲಿ ಸೆಟ್ಟಿಗೆ ಹೋದಾಗ ಸ್ವಲ್ಪ ಹೆದರಿಕೆ ಅನ್ನೋ ಥರ ಇರೋರು. ಆಮೇಲೆ ನೋಡಿದ್ರೆ ಲೀಲಾಜಾಲವಾಗಿ ಎಲ್ಲೂ ನಮಗೆ ಆ ಸ್ಕ್ರೀನಲ್ಲಿ ನೋಡಿದ್ರೆ ಒಂದು ಹೊಸಬ ಭಯ ಪಡ್ತಾ ಇದ್ದಾನೆ ಆ ಥರ ಎಲ್ಲಾದ್ರೂ ಅನ್ನಿಸ್ತಾ ನಿಮಗೆ? ಇಲ್ಲ ನನಗೂ ಇನ್ಫ್ಯಾಕ್ಟ್ ಅದು ಅನ್ನಿಸ್ತು. ಅಂದರೆ ಲೀಲಾಜಾಲವಾಗಿ ಒಬ್ಬ ಹೊಸಬ ಹೀರೋ ಅನ್ನೋ ಥರ ಇಲ್ಲದೆ ನೀಟಾಗೆ ಅದೇನೋ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಭಯ ಇಲ್ಲದೆ ಆ್ಯಕ್ಟ್ ಮಾಡಿರೋದು. ಅದಕ್ಕೂ ಒಂದು ಕಾರಣ ಅಂದರೆ ನಮ್ಮ ಪ್ರಕಾಶ್ ಅವರು ಹೇಳ್ಬೋದು, ಒಳ್ಳೆ ಟ್ರೈನ್ ಮಾಡಿದ್ದಾರೆ ಅವ್ರಿಗೆ. ಆಮೇಲೆ ಕಿಶೋರ್ ಸರ್ ಅವರ ಒಂದು ಆತ್ಮಚರಿತ್ರೆ ಒಂದು ಸಿನಿಮಾ ಮಾಡಿರೋದು, ನಸಾಬ್ ಅಂತ ಒಂದು ನಾವಲ್ ಮಾಡಿರೋದು. ನಿಜವಾಗ್ಲೂ ಈ ರೀತಿ ಹೊಸ ನಿರ್ಮಾಪಕರಿಗೆ ನಮ್ಮ ಚಿತ್ರರಂಗ ವೆಲ್ಕಮ್ ಮಾಡುತ್ತೆ. ಆಮೇಲೆ ಇದೇ ರೀತಿ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ. ಯಾಕಂದರೆ ಈಗೆಲ್ಲ ಬರೀ ಕಮರ್ಷಿಯಲ್ ಅಂತ ಇರ್ತಾರೆ. ಅಂಥದ್ರಲ್ಲಿ ಒಂದು ಕಂಟೆಂಟ್ ಇರೋ ಸಿನಿಮಾ, ನಮ್ಮ ಸೊಗಡು, ನಮ್ಮ ನಾಡಲ್ಲೇ ಇರುವಂಥ ಸೊಗಡು ಬೇಸ್ ಇಟ್ಕೊಂಡು ಮಾಡೋವಂಥ ಸಿನಿಮಾ ಮಾಡ್ತಿರೋದು ನಿಜವಾಗ್ಲೂ ಖುಷಿ. ನಸಾಬ್ ಚಿತ್ರತಂಡಕ್ಕೆ ಒಳ್ಳೇದಾಗಲಿ, ಇನ್ಕ್ಲೂಡಿಂಗ್ ನನಗೂ ಕೂಡ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ನಾಗೇಂದ್ರ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.